ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನನ್ನ ಸ್ಟೈಲ್ ಸಮೋಸ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಯೂಶ್ವಲಿ ಈಗ ಮಳೆಗಾಲ ಆಗಿರೋದ್ರಿಂದ ಸಂಜೆ ಆಗ್ತಾ ಇದ್ದಂಗೆ ನನ್ನ ಹಸ್ಬೆಂಡ್ ಕೇಳ್ತಾ ಇರ್ತಾರೆ ಏನಾದರೂ ಬಿಸಿ ಬಿಸಿ ಮಾಡಿಕೊಡು ಅಂತ. ಸೊ ನಾನು ಸ್ವಲ್ಪ ಹೆಲ್ದಿಯಾಗಿರಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಸಮೋಸ ಹೆಂಗೆ ಮಾಡೋದು, ಹೆಲ್ದಿಯಾಗಿ ಸಮೋಸ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನಾನೊಂದು 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನ ಮೇಲ್ಗಡೆ ಎಲ್ಲ ಸಿಪ್ಪೆನ ಪೀಲ್ ಮಾಡಿಕೊಂಡು, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹಸಿ ಬಟಾಣಿ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಬೇಕಾದಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದೆರಡು ಹಸಿಮೆಣ್ಸಿಕಾಯಿ, ಯೂಶ್ವಲಿ ಹಸಿಮೆಣ್ಸಿಕಾಯಿ ಆಮೇಲಾದರೂ ಚಾಪ್ ಮಾಡಿ ಹಾಕ್ಕೋಬೋದು. ನಾನು ಹಸಿಮೆಣ್ಸಿಕಾಯಿ ಈಗ ನಾವು ಅದನ್ನು ಬೇಯಿಸದೆ ಇಲ್ಲ ಫ್ರೈ ಮಾಡದೆ ಹಾಕಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿಬಿಡತ್ತೆ ಅನ್ನೋ ಇದರಿಂದ ನಾನು ಆಲೂಗಡ್ಡೆ ಬೇಯಬೇಕಾದ್ರೇ ಹಸಿಮೆಣ್ಸಿಕಾಯಿನೂ ಹಾಕ್ಕೊಬಿಡ್ತೀನಿ. ಸೊ ಅದು ಕ್ಲೀನಾಗಿ ಬೆಂದಿರುತ್ತೆ. ಈಗ ಇದನ್ನು ಒಂದು 4-5 ಕೂಗನ್ನ ನಾನು ಕೂಗೋದಕ್ಕೆ ಇಡ್ತಾಯಿದ್ದೀನಿ. ಇನ್ನೊಂದು ಸೈಡು ನಾವು ಸಮೋಸಕ್ಕೆ ಬೇಕಾಗಿರೋ ಅಂತಹ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿಲ್ಲ, ಏಕೆಂದರೆ ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರನೇ ನಾನು ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡ್ರೆ ನಮಗೆ ಕ್ರಿಸ್ಪಿಯಾಗಿರುವಂಥ ಸಮೋಸ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡು, ಅದಾದಮೇಲೆ ನಮಗೆ ನಾರ್ಮಲಾಗಿ ನಾವು ಚಪಾತಿ ಹಿಟ್ಟನ್ನ ಹೆಂಗೆ ಕಲಿಸ್ತೀವೋ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಚಪಾತಿ ಹಿಟ್ಟನ್ನ ಎತ್ತಿಟ್ಕೋಬೇಕು. ಕಲಸಾದ್ಮೇಲೆ 1 ಸ್ಪೂನ್ ಎಣ್ಣೆ ಅದ್ರ ಮೇಲೆ ಹಾಕ್ಕೊಂಡು ನಾನು ಇದ್ರ ಮೇಲೆ ಬೌಲ್ನ ಮುಚ್ಚಿ ಎತ್ತಿಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಅದು ನೆನ್ಕೊಳ್ಳಿ. ಈ ಸೈಡು ನಾವು ಬೇಯಕ್ಕಿಟ್ಟಿದ್ದಂಥ ಆಲೂಗಡ್ಡೆ ಕ್ಲೀನಾಗಿ ಬೆಂದಿದೆ. ಅದು ನೀರೆಲ್ಲ ನಾನು ಸೋಸ್ಕೊಂಡು ಇವಾಗ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ಇದನ್ನು ಕ್ಲೀನಾಗೆ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡೆ. ಅದ್ರ ಜೊತೆಗೆ ನಾನು ಕ್ಯಾರೆಟು, ಬೀನ್ಸು, ಈರುಳ್ಳಿನ ನಾನು ಚಾಪರ್ಗೆ ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದೇ ವೆಜಿಟೇಬಲ್ಸ್ ಇದ್ರೂ ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಹೆಲ್ದಿಯಾಗೂ ಇರುತ್ತೆ. ನಾನೀಗ ನೋಡ್ಬೋದು ಅದನ್ನೆಲ್ಲ ಕ್ಲೀನಾಗೆ ಚಿಕ್ಕದ ಪೀಸ್ ಆಗೋ ಥರ ಚಾಪ್ ಮಾಡಿ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಈ ಥರ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಸಮೋಸ ಮಾಡೋದ್ರಿಂದ ಮಕ್ಳಿಗೆ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಅವ್ರು ಸಮೋಸ ಅಂದರೆ ನಾರ್ಮಲಾಗೆ ಇಷ್ಟಪಟ್ಟು ತಿಂತಾರೆ, ಮತ್ತು ಪ್ಲಸ್ ಆರೋಗ್ಯವಾಗೂ ಇರುತ್ತೆ. ಅದಕ್ಕೋಸ್ಕರ ನಾನು ಮನೇಲಿ ಯಾವ್ಯಾವ ವೆಜಿಟೇಬಲ್ಸ್ ಇದೆಯೋ ಅದನ್ನೆಲ್ಲ ಚಾಪ್ ಮಾಡಿ ಆ್ಯಡ್ ಮಾಡ್ಕೋತೀನಿ. ಸೊ ಈಗ ನಾನು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದಂತಹ ಆಲೂಗಡ್ಡೆಗೆ ಅದು ಚಾಪ್ ಮಾಡಿರೋ ಎಲ್ಲ ವೆಜಿಟೇಬಲ್ಸ್ನು ಆ್ಯಡ್ ಮಾಡಿಕೊಂಡು, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಎತ್ತಿಡೋಣ ಸೈಡಿಗೆ. ಈಗ ನಾನು ಇದನ್ನು ಕ್ಲೀನಾಗೆ ಲಟ್ಟಿಸ್ಕೋತಾ ಇದ್ದೀನಿ. ಈ ಥರ ಲಟ್ಟಿಸ್ಕೊಂಡು ಇದನ್ನು ನಾನು ಹಾಫ್ ಪೀಸ್, ಅಂದರೆ ಇದರಲ್ಲಿ 2 ಪೀಸ್ ಆಗೋ ಥರ ಮಾಡ್ಕೋತೀನಿ. ಯೂಶ್ವಲಿ ಇದನ್ನು ನನಗೆ ಇದೇ ಥರ ಶೇಪ್ ಬೇಕು, ಅದೇ ಥರ ಶೇಪ್ ಬೇಕು ಅಂತ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಯಾಕೆಂದರೆ ಟೇಸ್ಟಿಯಾಗಿದ್ದರೆ ಸಾಕು. ಆ್ಯಂಡ್ ನನ್ನ ಹತ್ರ ಟೈಮ್ ಇದ್ದರೆ ಯೂಶ್ವಲಿ ಶೇಪ್ಗಳು ಕೊಡ್ತೀನಿ, ಬಟ್ ಟೈಮ್ ಇರಲಿಲ್ಲ ಇವತ್ತು ನನಗೆ. ಅದಕ್ಕೋಸ್ಕರ ಅದನ್ನು ಜಸ್ಟ್ ಫೋಲ್ಡ್ ಮಾಡಿ ಅದಕ್ಕೆ ನಾನು ಮಾಡಿಟ್ಕೊಂಡಿದ್ದಂತಹ ಸ್ಟಫಿಂಗ್ನ ತುಂಬಿಕೊಂಡು ಹಿಂಗೆ ಪ್ರೆಸ್ ಮಾಡಿ ಮರ್ಚಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಅದು ಓಪನ್ ಆಗಬಾರ್ದು. ಓಪನ್ ಆಗಿಬಿಟ್ರೆ ಅದು ಕಷ್ಟ ಆಗಿಬಿಡುತ್ತೆ, ಎಣ್ಣೆ ಎಲ್ಲ ಹಾಳಾಗುತ್ತೆ, ಇನ್ನೊಂದು ಸಮೋಸನೂ ಹಾಳಾಗುತ್ತೆ. ಹಂಗಾಗಿ ಅದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಟ್ಕೊಂಡು ನಾನು ಅದನ್ನು ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ಈ ಥರ ನಾನು ಇದಕ್ಕೆ ಜಸ್ಟ್ ನಾನು ಮಾಡಿಟ್ಕೊಂಡಿದ್ದ ಸ್ಟಫಿಂಗ್ ಹಾಕ್ಕೊಂಡು ಅದರೊಳಗೆ ಫಿಲ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ಈ ಎಣ್ಣೆಗೆ ಹಾಕ್ಕೊಂಡಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸಬೇಕು, ಇಲ್ಲಾಂದರೆ ಮೇಲ್ಗಡೆ ಬೇಗ ಕಪ್ಪಾಗಿಬಿಡತ್ತೆ. ಏಕೆಂದರೆ ನಾವಿಲ್ಲಿ ಮೈದಾ ಯೂಸ್ ಮಾಡಿರೋದು ಗೋಧಿ ಹಿಟ್ಟು. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನೀವಿದನ್ನು ಮಕ್ಕಳು ಟಿಫನ್ ಬಾಕ್ಸಿಗಾಗಿರ್ಬೋದು, ಇಲ್ಲಾಂದರೆ ಅವ್ರು ಈವ್ನಿಂಗ್ ಮನೆಗೆ ಬಂದಾಗ ಸ್ನ್ಯಾಕ್ಸಿಗಾಗಿರ್ಬೋದು ಮಾಡಿಕೊಟ್ರೆ ಈಸಿ. ನಾನು ತುಂಬ ಟೈಮ್ ತೊಗೊಂಡು ಇದನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈಸಿಯಾಗೂ ಮಾಡ್ಬೋದು, ಮತ್ತು ಹೆಲ್ದಿಯಾಗೂ ಅವ್ರಿಗೇನಾದರೂ ಸ್ನ್ಯಾಕ್ಸ್ ಕೊಡ್ಬೋದು. ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿತ್ತು ಅಂತ. ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಒಳಗಡೆ ಆಲೂಗಡ್ಡೆ ಇರ್ಬೋದು, ಬೇರೆ ಎಲ್ಲ ತರಕಾರಿ ಯೂಸ್ ಮಾಡಿರ್ತೀವಿ, ಮೇಲ್ಗಡೆ ಗೋಧಿ ಹಿಟ್ಟು ತುಂಬ ಕ್ರಿಸ್ಪಿಯಾಗಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹಾಕಿ ಹೆಂಗೆ ಬಂದಿತ್ತು ಅಂತ.
ನನ್ನ ಹಸ್ಬೆಂಡ್ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ಈ ಶೇಪ್‌ಗಳನ್ನೆಲ್ಲ ನೋಡಿಬಿಟ್ಟು, "ಅಪ್ಪ ಈ ಥರ ಶೇಪೆಲ್ಲ ಮಾಡಿದ್ಯಾ, ಇದು ಟೇಸ್ಟಿಯಾಗಿರುತ್ತಾ?" ಅಂತ ಹಾಡ್ಕೋತಾ ಇರ್ತಾರೆ. ಬಟ್ ತಿನ್ನಬೇಕಾದ್ರೆ ಮಾತ್ರ 1, 2, 3 ಎಕ್ಸ್ಟ್ರಾನೇ ತಿಂದ್ಕೊಂಬಿಡ್ತಾರೆ. ಟೇಸ್ಟ್‌ಗೇನು ಕಮ್ಮಿ ಇರೋದಿಲ್ಲ. ಶೇಪ್ ನೀವು ಬೇಕಾದರೆ ಟೈಮ್ ಇದ್ದರೆ ನೋಡಿ ಶೇಪ್ ಮಾಡಿಕೊಂಡು ಸಮೋಸ ಥರ ಕೊಡ್ಬೋದು. ಇಲ್ಲ ನಂಗೆ ಟೈಮ್ ಇಲ್ಲ ಅನ್ನೋ ಥರ ಇರೋರು, ನೀವು ಆರಾಮಾಗಿ ಈ ಥರ ಜಸ್ಟ್ ಫೋಲ್ಡ್ ಮಾಡ್ಕೊಂಡು ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ನಿಮಗೆ ಯಾರಿಗಾದರೂ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ, ನಾನು ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.